ಎಲ್ರಿಗೂ ನಮಸ್ಕಾರ. ನನಗೆ ಪ್ರಿನ್ಸಿಪಲ್ ಮೇಡಮ್ ಪರಿಚಯ ಮಾಡುವಾಗ ಬಹಳ ಸಂಕೋಚ ಆಗ್ತಾಯಿತ್ತು. ಸಂಕೋಚ ಯಾಕೆ ಅಂದರೆ ನಾನು ಮೇಷ್ಟ್ರು ಅಷ್ಟೇ, ಮತ್ತೊಂದೇನಿಲ್ಲ. ಸುಮಾರು 43 ವರ್ಷ ಆಯಿತು ಪಾಠ ಮಾಡ್ತಾಯಿತ್ತು. ಆದರೆ ಬೇಜಾರಾಗಿಲ್ಲ. ಇನ್ನೂ 43 ವರ್ಷ ಪಾಠ ಮಾಡಿದರೂ ಬೇಜಾರಾಗಿಲ್ಲ ಅನ್ನೋದೊಂದು. ಅವ್ರು ನಾನು ಪರಿಚಯ ಮಾಡ್ತಿರ್ಬೇಕಾದ್ರೆ ಒಂದು ಘಟನೆ ನೆನಪಾಗ್ತಾಯಿತ್ತು. ಎಲ್ಲೊಂದು ಕಡೆ ಹೇಳಿದ್ದೆ ಅದನ್ನು. ಈ ಚಾರ್ಲಿ ಚಾಪ್ಲಿನ್ ಗೊತ್ತಾ ಮಕ್ಕಳೇ ನಿಮಗೆ? ನೋಡಿದ್ದೀರಾ ಸಿನಿಮಾ ಯಾವುದಾದ್ರೂ ಚಾರ್ಲಿ ಚಾಪ್ಲಿನ್ದು ಚಿತ್ರ ನೋಡಿದ್ದೀರಾ? ಚಾರ್ಲಿ ಚಾಪ್ಲಿನ್ ಒಂದು ಸಿನಿಮಾದ ಘಟನೆ ನೆನಪಾಗ್ತಾಯಿತ್ತು ಮೇಡಮ್ ನಾನು ಪರಿಚಯ ಮಾಡಬೇಕಾದ್ರೆ. ಒಂದು ಸಿನಿಮಾದಲ್ಲಿ ಚಾರ್ಲಿ ಚಾಪ್ಲಿನ್ ಭಿಕ್ಷುಕ. ಇಡೀ ದಿವಸ ಏನೂ ಸಿಕ್ಕಿಲ್ಲ. ಪಾಪ ರಾತ್ರಿ ಕಾಲು ಎಳ್ಕೊಂಡು ಎಲ್ಲೋ ಒಂದು ಕಡೆ ಮಲ್ಕೊಂಡ. ಹಸದ ಹೊಟ್ಟೆ, ನಿದ್ರೆ ಬರಲಿಲ್ಲ, ಒದ್ದಾಡಿದ. ಬೆಳಗ್ಗೆ 5:30 ಎದ್ದ. ತನ್ನ ಸಾಮಾನೆಲ್ಲ ಎತ್ಕೊಂಡ. ಭಿಕ್ಷುಕನ ಸಾಮಾನು ಅಂದರೆ ಏನಿರುತ್ತೆ? ಒಂದು ಚಾಪೆ, ಒಂದು ಬಟ್ಲು. ಚಾಪೆ ಸುತ್ತಿ ಕಂಕಳಲ್ಲಿ ಇಟ್ಕೊಂಡ. ಬಟ್ಲು ಇಟ್ಕೊಂಡು ನಿಧಾನ ಕಾಲು ಎಳ್ಕೊಂಡು ಹೋಗ್ತಾ ಇದ್ದ. 4 ರಸ್ತೆ ಸೇರುವಂಥ ಒಂದು ಜಾಗ ಬಂತು. ನಿಂತ್ಕೊಂಡ. ಯಾವ ಕಡೆ ಹೋದರೆ ಇವತ್ತು ಭಿಕ್ಷೆ ಜಾಸ್ತಿ ಸಿಕ್ಕಿತು? ಎಡಕ್ಕೆ ಹೋಗ್ಲೋ, ಬಲಕ್ಕೆ ಹೋಗ್ಲೋ, ಮುಂದೆ ಹೋಗ್ಲೋ, ಹಿಂದೆ ಹೋಗ್ಲೋ ಅಂತ ಅಳದು ಸುರಿದು ಎಲ್ಲ ಮಾಡಿ ಕೊನೆಗೆ ಒಂದು ದಾರಿಗೆ ಹೋದ. ಒಂದು ಜಾಗ ಆರಿಸ್ಕೊಂಡ. ಚಾಪೆ ಹಾಸ್ಕೊಂಡು ಕೂತ್ಕೊಂಡ. ಮುಂದೆ ಬಟ್ಲು ಇಟ್ಕೊಂಡು ಕೂತ್ಕೊಂಡ. ಯಾರಾದರೂ ಬಂದವರು ಸ್ವಲ್ಪ ಕರುಣೆಯಿಂದಾನೋ ಪ್ರೀತಿಯಿಂದಾನೋ ಬಟ್ಲಲ್ಲಿ ದುಡ್ಡು ಹಾಕ್ತಾರೆ ಅಂತ ಕಾಯ್ಕೊಂಡಿದ್ದ. ಬೆಳಿಗ್ಗೆ 5:30 6 ಗಂಟೆಗೆ ಯಾರು ಇರ್ತಾರೆ ರಸ್ತೆಯಲ್ಲಿ? ಯಾರು ವಾಕಿಂಗ್ ಹೋಗೋರು ಒಂದು 8 ಜನ ಇದ್ದರು. ಆಶ್ಚರ್ಯ ಏನಾಯ್ತು ಗೊತ್ತಾ ಭಿಕ್ಷಕನಿಗೆ? ಇವನಿಗೆ ರಸ್ತೆಯಲ್ಲಿ ಹೋಗೋರು ಇವ್ರು ನೋಡಿದ ತಕ್ಷಣ ನಿಂತ್ಕೊಂಡು ನಮಸ್ಕಾರ ಮಾಡಿ ಮುಂದೆ ಹೋಗ್ತಾಯಿದ್ರು. ಅವನಂದ ನನಗೆ ಯಾಕೆ ನಮಸ್ಕಾರ ಮಾಡ್ತಾರೆ ಭಿಕ್ಷುಕ ನಾನು ಅಂದ್ಕೊಂಡ. ಬೆಳಗ್ಗೆ ಮಂಜಿದೆಯಲ್ಲ, ಮುಖ ಸರಿಯಾಗಿ ಕಾಣಿಸಿಲ್ಲ, ಇನ್ಯಾರೋ ಅಂದ್ಕೊಂಡು ನಮಸ್ಕಾರ ಮಾಡಿರ್ಬೇಕು ನನಗೆ ಅಂತ ಸುಮ್ಮನೆ ಕೂತ್ಕೊಂಡ. 8-8:30 ಆಯಿತು. ಬಿಸಿಲು ಚೆನ್ನಾಗಿ ಬಂತು. ರಸ್ತೆಯಲ್ಲಿ ಜನನೂ ಜಾಸ್ತಿ ಆಯಿತು. ಆದರೂ ಅವ್ನಿಗೆ ಆಶ್ಚರ್ಯ ಅಂದರೆ ರಸ್ತೆಯಲ್ಲಿ ಹೋಗೋರು ಯಾರೇ ಆಗಲಿ, ನಡ್ಕೊಂಡು ಹೋಗಲಿ, ವಾಹನದಲ್ಲಿ ಹೋಗೋರು ನಿಂತ್ಕೊಂಡು ನಿಧಾನ ಮಾಡಿ ನಮಸ್ಕಾರ ಮಾಡೇ ಹೋಗ್ತಿದ್ರು ಮುಂದೆ. ಅವನಿಗೆ ಅಹಂಕಾರ ಬರೋಕ್ಕೆ ಶುರು ಆಯಿತು. ನಾನು ಏನಾದರೂ ಮಾಡಿರ್ಬೇಕ್ರಿ ಸಾಧನೆ, ಸುಮ್ಮನೆ ಯಾಕೆ ನಮಸ್ಕಾರ ಮಾಡ್ತಾರೆ ಜನ ಅಂದ್ಕೊಂಡ. 10 ಗಂಟೆ ಆಯಿತು. ತುಂಬ ಬಿಸಿಲು, ರಸ್ತೆ ತುಂಬ ವಾಹನ, ರಸ್ತೆ ತುಂಬ ಜನ ಓಡಾಡ್ತಾಯಿದ್ರು. ನಿಂತ್ಕೊಳ್ಳೋ ಜಾಗ ಅಷ್ಟು ಜನ ಇದ್ದರು. ಆದರೂ ಅಲ್ಲಿ ಹೋಗೋರೆಲ್ಲ ನೋಡಿ ನಮಸ್ಕಾರ ಮಾಡೇ ಮುಂದೆ ಹೋಗೋರಂತ. ಇವನಿಗೆ ಅಹಂಕಾರ ಕಮ್ಮಿ ಆಗೋಕ್ಕೆ ಶುರು ಆಯಿತು. ನಾನು ನಿಜವಾಗ್ಲೂ ಸಾಧನೆ ಮಾಡಿದ್ದೇ ಆಗಿದ್ದರೆ ಬರೀ ನಮಸ್ಕಾರ ಮಾಡೋದಕ್ಕಿಂತ ಬಟ್ಲಲ್ಲಿ ಏನಾದರೂ ಹಾಕಬೇಕಾಗಿತ್ತಲ್ಲ ಅಲ್ವಾ? ಯಾರೂ ದುಡ್ಡೇ ಹಾಕಲ್ಲ, ಬರೀ ನಮಸ್ಕಾರ ಮಾಡಿ ಹೋಗ್ತಾರೆ. ಯಾಕೆ ನಮಸ್ಕಾರ ಮಾಡ್ತಾರೆ ಕೇಳೋಣ ಅಂತ ಹೇಳಿ ಒಬ್ಬರು ನಿಲ್ಲಿಸಿ ಕೇಳಿದ್ನಂತೆ, ನನಗೆ ಯಾಕೆ ನಮಸ್ಕಾರ ಮಾಡ್ತೀರಿ ಅಂತ. ಆತ ಮೇಲೆ ಕೆಳಗೆ 2 ಸಲ ನೋಡಿದ. ಏ ಹುಚ್ಚ, ನಿನಗೆ ಯಾರು ನಮಸ್ಕಾರ ಮಾಡ್ತಾರೋ? ನೀ ತಿರುಗಿ ನೋಡಿ ಎಲ್ಲಿ ಕೂತಿದ್ದೀಯಾ ಅಂದ. ಭಿಕ್ಷುಕ ತಿರುಗಿ ನೋಡಿದ. ಅವನ ಹಿಂದೆ ದೊಡ್ಡ ಅಬ್ರಹಾಂ ಲಿಂಕನ್ ಒಂದು ವಿಗ್ರಹ ಇತ್ತು. ಜನ ನಮಸ್ಕಾರ ಮಾಡಿದ್ದು ಯಾರಿಗೆ? ಅಬ್ರಹಾಂ ಲಿಂಕನ್ಗೆ. ಭಿಕ್ಷುಕ ತನಗೆ ಅಂದ್ಕೊಂಡಿದ್ದ, ನನ್ನ ಪರಿಸ್ಥಿತಿ ಹಾಗೇ ಇತ್ತು. ಈಗ ನಾನು ಏನೂ ದೊಡ್ಡ ಸಾಧನೆ ಮಾಡಿದವನಲ್ಲ, ಮೇಷ್ಟ್ರಾಗಿದ್ದವನು. ನಾನು ಯಾವಾಗಲೂ ನನ್ನ ಕರ್ಕೊಳ್ಳೋದೊಂದು ಹಾದಿ ಇದೆ. ಐ ಆಲ್ವೇಸ್ ಕಾಲ್ ಮೈ ಸೆಲ್ಫ್ ಎ ಬೆಗರ್ ಇನ್ ದ ಸ್ಟ್ರೀಟ್ ಆಫ್ ಎಜುಕೇಷನ್ ಅಂತ. ಈ ಶಿಕ್ಷಣದ ಬೀದಿಯಲ್ಲಿ ಭಿಕ್ಷುಕ ಇದ್ದ ಹಾಗೆ ಪಾತ್ರೆ ಹಿಡ್ಕೊಂಡು ಹೋಗ್ತಿರೋದು. ಇವತ್ತಾದರೂ ಕೊಡೋಕ್ಕೆ ಬಂದವನಲ್ಲ ನಾನು, ಪಡ್ಕೊಂಡು ಹೋಗೋಕ್ಕೆ ಬಂದವನು. ಬೆಳಗ್ಗೆ ಹೋಗಿ ಆ 2 ಶಾಲೆ ನೋಡಿದ್ದು ಬಂದೆ. ಸತ್ಯಂ ಶಿವಂ 2 ನೋಡ್ಕೊಂಬಂದೆ. ಸಾಕಷ್ಟು ನನ್ನ ಬಟ್ಲಿಗೆ ಬಿತ್ತು. ಯಾಕೆ ಹೇಳ್ತೀನಿ ಅಂದರೆ, ಈ ಸಣ್ಣಂದಿರ್ತಾ ನೀವೇನು ಕಲ್ತಿರ್ತೀರಿ ಬಾಯಿಗೆ ಮರೆಯೋದೇ ಇಲ್ಲ. ಅದು 50 ವರ್ಷ 60 ವರ್ಷ ಆದಮೇಲೆ ಯಾವುದೋ ಗುಣಗ್ತಾ ಇರ್ತೀರಿ ನೀವು. ಅದರಿಂದ ನಮ್ಮ ಅಜ್ಜ ಹೇಳೋದು, ಆ ಕಲಿಸಿದ್ದು ಗುರುಗಳ ಕಡೆ ಕಲಿಸಿದ್ನಲ್ಲ, ಆ ಕಲ್ತದ್ದು ಪ್ರಯೋಜನ ಆಯಿತು ಅಂತ ಹೇಳಬೇಕು. ಇವತ್ತಿಗಾದರೂ ಎಷ್ಟೋ ಸಲ ಅದು ಸರಿಯೇನೋ ತಪ್ಪೋ ಗೊತ್ತಿಲ್ಲ, ನನಗೆ ತಿಳುವಳಿಕೆ ಭಾಳ ಕಮ್ಮಿ, ಅದು ಜ್ಞಾನ ಭಾಳ ಕಮ್ಮಿ. ಯಾವುದೋ ಒಂದು ಚಾನಲಲ್ಲಿ, ಶಂಕರ ಚಾನಲ್ ಅಂತ ಯಾವುದೋ ಕರೆದ್ರು ಅಕಸ್ಮಾತ್ತಾಗಿ, ಒಂದು ಯಾವುದೋ ನಮ್ಮ ದಾಸರ ಪದಗಳ ಬಗ್ಗೆ ಏನಾದರೂ ಮಾಡಬೇಕು ಅಂತ. ಶಶಿಧರ್ ಕೋಟೆ ಅಂತ ಹುಡುಗ, ಆತ ಹಾಡಬೇಕು, ಅದಕ್ಕೆ ನಾನು ಅರ್ಥ ಹೇಳಬೇಕು. ಪ್ರತಿಯೊಂದು ಹಾಡಿಗೂ ಆಧ್ಯಾತ್ಮಿಕ ಅರ್ಥ ಇರ್ತದೆ ಅಂತ ಹೇಳ್ಕೊಂಡು ಹೋದದ್ದು. ನೀವು ನಂಬಲಿಕ್ಕಿಲ್ಲ, ಯಾವುದೂ ತಯಾರಿ ಇಲ್ಲದೆ ಹೋಗ್ತಿದ್ದದ್ದು, ಯಾವ್ಯಾವುದೂ ತಯಾರಿ ಇಲ್ಲ. ಆತ ಯಾವ ಹಾಡು ಮಾರ್ಕೊಂಬರ್ತಾನೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಬಂದ ಮೇಲೆ ಹೇಳೋಕೆ, ಸರಿ 4 ಹಾಡು ರಾಗ ಹಾಕೊಂಬಂದಿದ್ದೀನಿ ಸರ್ ಅನ್ಬೇಕು, ಕೊಡು ಅನ್ಬೇಕು. ಮೊದಲೇ ನೋಡೋದು, ಅಲ್ಲೇ ಹೇಳೋಕ್ಕೆ ಶುರು ಮಾಡೋದು. ಇದಕ್ಕೆ ಬಂಡವಾಳ ಬಂದದ್ದು ಎಲ್ಲಿಂದ ಗೊತ್ತಾ? ಬಂಡವಾಳ ಈಗಿಂದಲ್ಲ, ಅದು ಆಗಿನ ಬಂಡವಾಳ. ಸ್ಟಾಕ್ ಹಾಕಿದ್ರಲ್ಲ ಗುರುಕುಲಕ್ಕೆ ಹೋದಾಗ, ಅದು ಸ್ವಲ್ಪ ಉಳ್ಕೊಂಡಿತ್ತು ಅಂತ ಹೇಳಿ ಹೊಳಕಾಯ್ತು.
ಅದರಿಂದ ಇವತ್ತಿನ ಕಲಿತಂಥ ವಿದ್ಯೆ ನಿಮ್ಮನ್ನು ಯಾವತ್ತೂ ಕಾಪಾಡ್ತದೆ ಅಂತ ಹೇಳಬೇಕು. ಆಗ್ಬೋದಾ? ಅಂದರೆ ನೀವು ಕಲಿತದ್ದು ತುಂಬ ಪ್ರಯೋಜನಕಾರಿಯಾದದ್ದು, ಜೀವನಕ್ಕೆ ತುಂಬ ಸಹಕಾರಿಯಾದಂಥದ್ದು ಅಂತ ಹೇಳಬೇಕು. ಏನೋ ನಮ್ಮ ಅಜ್ಜಿನ ಉತ್ಸಾಹನೋ ಏನೋ ಗೊತ್ತಿಲ್ಲ, ಸಣ್ಣ ಸಣ್ಣ ವಯಸ್ಸಿಗೆ ಪರೀಕ್ಷೆ ಪಾಸ್ ಆಗಿಬಿಡುತ್ತೆ. ನಂದು 1ನೇ ಕ್ಲಾಸಿನ ಮಗು 3ನೇ ಕ್ಲಾಸಿನ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಒಮ್ಮೆ 4ನೇ ಕ್ಲಾಸಿಗೆ ಕಳಿಸ್ಬಿಡೋದಾ? ಹಾಗೆ ಕಳಿಸಿದರೆ ಅವನು 11 ವರ್ಷಕ್ಕೆ SLC ಕೂತ್ಕೊಂಡ್ಬಿಡ್ತಾನೆ. ನಮ್ಮಲ್ಲಿ ನಾನು ದುರ್ದೈವ, ನಮ್ಮಲ್ಲಿ ಇಲ್ಲ, ಅವಕಾಶ ಇಲ್ಲ. ಅದು ಬೇರೆ ದೇಶದಲ್ಲಿ ಅವಕಾಶ ಇದೆ. 13 ವರ್ಷಕ್ಕೆ ನೀವು ಗ್ರ್ಯಾಜುಯೇಟ್ ಆಗ್ಬೋದು. ನಮ್ಮಲ್ಲಿ ಹಾಗೆ ಮಾಡ್ಬೋದಾ ಅಂತ. ನಮ್ಮ ಅಜ್ಜ ಹಾಗೆ ಮಾಡಿದ್ದ ಒಂದು, ಅದರಿಂದ ಕಷ್ಟನೂ ಪಟ್ಟಿದ್ದೀನಿ ನಾನು ಓದ್ತಿರ್ಬೇಕಾದ್ರೆ ಏನೋ ಸ್ವಲ್ಪ ಬುದ್ಧಿ ಇತ್ತು ಅಂತ ನಮ್ಮ ಅಜ್ಜನ ಭ್ರಮೆ ಅದು. ಒಬ್ಬರು ಎಜುಕೇಷನ್ ಆಫೀಸರ್ ಬಂದಾಗ 2ನೇ ಕ್ಲಾಸಿನ ಪರೀಕ್ಷೆ ತೊಗೋತಾ ಇದ್ರಂತೆ. ನಮ್ಮ ಅಜ್ಜ ಅದು ಇವಂದು ತೊಗೊಂಬಿಡಿ 2ನೇ ಕ್ಲಾಸಿನ ಪರೀಕ್ಷೆ ಪಾಸ್ ಆದರೆ 3ನೇ ಕ್ಲಾಸಿಗೆ ಕೂಡಿಸ್ಬಿಡಿ ಅಂದಂತೆ. ಅವ್ರು 2ನೇ ಪರೀಕ್ಷೆ ಕೂಡಿಸಿದ್ರು, ನಾನು ಚೆನ್ನಾಗಿ ಮಾಡಿದೆ ಅಂತೆ. 3ನೇ ಕ್ಲಾಸಿಗೆ ಹೋದೆ. 1ನೇ ಕ್ಲಾಸ್ ಕಲಿತೇ ಇಲ್ಲ ನಾನು, ಒಮ್ಮೆ 3ನೇ ಕ್ಲಾಸ್. ಅದಕ್ಕೆ ನನಗೇನಾಯ್ತು ಪರಿಸ್ಥಿತಿ ಅಂದರೆ, ನನಗೆ 20 ವರ್ಷ 3 ತಿಂಗಳು MSc ಆಗಿ ಹೋಗಿತ್ತು ನಂದು. 20 ವರ್ಷ 3 ತಿಂಗಳು ಲೆಕ್ಚರರ್ ಆಗಿದ್ದೀನಿ ನಾನು ಕಾಲೇಜಲ್ಲಿ, ಇಲ್ಲಿ ಬೆಂಗಳೂರಲ್ಲಿ. ಏನು ಹುಚ್ಚತನ ಅಲ್ವಾ? ನನಗೆ ಯಾರೋ ಕೇಳ್ತಿದ್ರು, ಸೂಟ್ ಹಾಕ್ಕೋತಿರಲ್ಲ ಯಾಕೆ ಅಂತ ಕೇಳ್ತಿದ್ರು. ಯಾವಾಗಲೂ ಸೂಟ್ ಹಾಕ್ಕೋತಿರಲ್ಲ ಯಾಕೆ ಅಂತ. ಅದಕ್ಕೊಂದು ಕಾರಣ ಇದು, ತಮಾಷೆ ಕಾರಣ ಅದು. ಯಾವತ್ತೂ ನಾನು ಹೀಗೆ ಇರೋದು, ಬೇರೆ ಡ್ರೆಸ್ಸಲ್ಲಿ ಸಾಮಾನ್ಯ ನೋಡಿರಲ್ಲ ಜನ ಯಾರು ನನ್ನ. ನಮ್ಮಲ್ಲಿ ಧಾರವಾಡ ಕಡೆಗೆ ಪ್ರೊಫೆಸರು ಅಂದರೆ ಯಾವಾಗಲೂ ಸೂಟ್ ಹಾಕ್ಕೊಂಡಿರಬೇಕು ಅಂತಂದು ಇರ್ತಿತ್ತು. ಕಾಲೇಜ್ ಲೆಕ್ಚರರ್ ಪ್ರೊಫೆಸರ್ ಅಂದರೆ ಸೂಟ್ ಹಾಕ್ಕೋಬೇಕು ಅಂತ. ಕಲಿಸೋದು ಹೆಂಗೆ ಕಲಿಸ್ಲಿ, ಸೂಟ್ ಮಾತ್ರ ಹಾಕ್ಕೊಂಡಿರಬೇಕು ಅಂತ ಒಂದಿರೋದು ಅದೊಂದಿತ್ತು. ಆದರೆ ನಾನು ಹಾಕ್ಕೋತಿರ್ಲಿಲ್ಲ ಮೊದಲು. ನನಗೆ ಬ್ಲೂ ಕಲರ್ ಭಾಳ ಇಷ್ಟ, ನೀಲಿ ಬಣ್ಣ ಇಷ್ಟ. ನೀಲಿ ಪ್ಯಾಂಟು, ನೀಲಿ ಶರ್ಟು, ಒಂದು ಲೈಟ್ ನೀಲಿ ಶರ್ಟು ಹಾಕ್ಕೊಂಡು ಕಾಲೇಜ್ಗೆ ಹೋಗಿದ್ದೆ. ಲೆಕ್ಚರರ್ ನಾನು, ಮೊದಲೇ ಹುಡುಗ, 20 ವರ್ಷ. ಆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಇನ್ನೂ ಹುಡುಗರಂಗೆ ಅನಿಸಿರಬೇಕು. ಅಲ್ಲಿ ವಿದ್ಯಾವರ್ಧಕ ಸಂಘ ಅಂತ ರಾಜಾಜಿನಗರದಲ್ಲಿ, ಹೆಸರು ಕೇಳಿದ್ದೀರಾ? ವಿದ್ಯಾವರ್ಧಕ ಸಂಘ ಸಂಸ್ಥೆ ಅಂತ, ಅಲ್ಲಿ ಸೇರಿಕೊಂಡಿದ್ದು ನಾನು ಲೆಕ್ಚರರ್ ಆಗಿ. ಅದೇ ವರ್ಷ ಕಾಲೇಜ್ ಶುರು ಆದದ್ದು. ಹೈಸ್ಕೂಲ್ ಇತ್ತಲ್ಲಿ. ಹೈಸ್ಕೂಲ್ ಮಕ್ಕಳೆಲ್ಲ ಅಲ್ಲಿ ಪ್ರೇಯರ್ ಮಾಡಬೇಕು. ಅಸೆಂಬ್ಲಿ ಇರ್ತಲ್ಲ, ಪ್ರೇಯರ್ ಮಾಡ್ತಾರಲ್ಲ, ಹಾಗೆ ಸಾಲು ಇದ್ಕೊಂಡು ಪ್ರೇಯರ್ ಮಾಡ್ತಾಯಿದ್ರು. ನನಗೆ ಪ್ರೇಯರ್ ನೋಡೋಕೆ ಇಷ್ಟ. ನಾನು ಕೆಮಿಸ್ಟ್ರಿ ಲ್ಯಾಬೊರೇಟ್ರಿ ಮುಂದೆ ನಿಂತ್ಕೊಂಡು ಆ ಪ್ರೇಯರ್ ನೋಡ್ತಾ ಇದ್ದೆ. ಮುಗಿದ್ಮೇಲೆ ಎಲ್ಲರೂ ಸಾಲು ಹಿಡಿದು ತಮ್ಮ ರೂಮಿಗೆ ಹೋಗ್ತಾರಲ್ಲ, ಹುಡುಗರು ಕ್ಲಾಸಿಗೆ ಹೋಗ್ತಾರಲ್ಲ. ಹೋದ್ಮೇಲೆ ನಾನು ಹಾಗೆ ನಿಂತ್ಕೊಂಡಿದ್ದೆ. ಪದ್ಮಾ ಕುಂಟೆ ಅಂತ ಒಬ್ಬರು ಲೆಕ್ಚರರ್, ಟೀಚರಲ್ಲಿ, ಹೈಸ್ಕೂಲ್ ಟೀಚರ್ ಅವರು. ಮರಾಠಿ ಯಾರಿಗಾದ್ರು ಬರುತ್ತಾ ನಿಮಗೆ? ಅವ್ರು ಮರಾಠಿ ಟೀಚರ್ ಅವರು. ನಿಂತ್ಕೊಂಡಿದ್ರು, ಭಾರಿ ಸ್ಟ್ರಿಕ್ಟ್ ಅಂತ ಹೆಣ್ಮಗಳು, ನನಗೆ ಗೊತ್ತಿಲ್ಲ. ನಾನು ನಿಂತ್ಕೊಂಡಿದ್ದೀನಿ, ಹುಚ್ಚ ಬಾಯಿಲಿ ಅಂದಂಗೆ. ನನಗೆ ಯಾಕೆ ಕರೀತಾರೆ ಇವರು ಅಂತ ಯಾರಿಗೆ ಕೇಳ್ತೀನಿ, ನಿಮಗೆ ಬಾಯಿಲೆ ಅಂತ ಕರೆದ್ರು. ನಾನು ಹುಡುಗರಂಗೆ ಕಾಣಿಸಿರ್ಬೇಕು, ಹೋದೆ. ಕ್ಲಾಸಿಗೆ ಹೋಗೋ, ಇಲ್ಲಾಕೆ ನಿಂತ್ಕೊಂಡಿದ್ಯಾ ಅಂದರು. ನಾನು ಅಂದೆ, ನಾನು ಕ್ಲಾಸ್ ಇಲ್ಲ, ನನ್ನ ಕ್ಲಾಸ್ ಇನ್ನೊಂದು ತಾಸು ಲೇಟ್ ಇದೆ ಅಂದೆ. ಏನು ಲೇಟ್ ಅಂದರೆ, ಹೋಗಿ ಕ್ಲಾಸಿಗೆ ಹೋಗು, ಬೆಲ್ಲಾಗಲಿಲ್ಲ ಅಂದರು. ನಾನು ಹೇಳಿದೆ, ನಾನು ಇಲ್ಲಿ ಸ್ಟೂಡೆಂಟ್ ಅಲ್ಲ, ನಾನು ಲೆಕ್ಚರರ್ ಅಂದೆ. ಏನು ಲೆಕ್ಚರರ್ ಗೊತ್ತೇ ಆಗಲ್ಲ ಅಂದು. ಗೊತ್ತಾಯ್ತಾ? ಗೊತ್ತಾಗಲ್ಲ ಅಂದರು. ದುರ್ದೈವಕ್ಕೋ ಸುದೈವಕ್ಕೋ ಆ ಶಾಲೆ ಯೂನಿಫಾರ್ಮು ಅದೇನೆ, ಬ್ಲೂ ಪ್ಯಾಂಟು, ಲೈಟ್ ಬ್ಲೂ ಶರ್ಟ್. ಅವಾಗ ವಿದ್ಯಾವರ್ಧಕ ಸಂಘದ್ದು. ಅದಕ್ಕೆ ಅನ್ನಿಸ್ತು, ಇನ್ನು ಹುಡುಗರು ಹಂಗೆ ಕಾಣಿಸಿದ್ರೆ ಚೆನ್ನಾಗಿರಲ್ಲ. ಆಕೆನೋ ಟೀಚರು ಏರೇಬೇಡ ಅಂದರು. ಕರೆಕ್ಟು, ಹುಡುಗರು ಅಂದ್ಬಿಟ್ರೆ ನನಗೆ ಅಂತ ಹೇಳಿ ಅವತ್ತು ಹೋಗಿ ಕೋಟ್ ಹೊಲ್ಸ್ಕೊಂಡು ಹಾಕ್ಕೊಂಬಂದೆ. ಆದರೆ ಹುಡುಗ ಅಲ್ಲ ಅಂತ ಗೊತ್ತಾಗಲಿಕ್ಕೆ ಅಂತ ಹಾಕ್ಕೊಂಡದ್ದು. ಅದು ಅಭ್ಯಾಸ ಆಗೋಯ್ತು, ಹಾಗೆ ಉಳ್ಕೊಂಡ್ಬಿಡ್ತು. 43 ವರ್ಷ ಆಯಿತು ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದು, ಕಾಲೇಜ್ ಮಕ್ಕಳಿಗೆ.